ರೀ, ಅಡಿಕೆಗೆಲ್ಲ ರೋಗ ಬಂದ್ಬಿಟ್ಟಿದೆ. ಯಾವಾಗ ನಾವು ಮದ್ದು ಹಾಕೋದು? ಹೌದು ಸರೋಜ, ಎಲ್ಲ ಕಡೆ ರೋಗ ಅಂತೆ. ನಾ ಇವತ್ತೇ ಮದ್ದು ಹಾಕೋಣ. ಅಯ್ಯೋ ರೀ, ಏನಿದು? ನಾನಿನ್ನೆ ರಾಶಿ ಹಾಕಿದ್ದ ಅಡಿಕೆನೆ ಕಾಣ್ತಾ ಇಲ್ಲ ಇಲ್ಲಿ. ಹೌದಾ? ಏನ್ ಹೇಳ್ತಾ ಇದೀಯಾ? ನಿಜ ರೀ, ನಾನು ನಿನ್ನೆ ಇಲ್ಲೇ ಎಲ್ಲ ರಾಶಿ ಹಾಕಿಟ್ಟಿದ್ದೆ. ಯಾರೋ ತಗೊಂಡೋಗಿದ್ದಾರೆ. ಯಾರಾಗಿರ್ಬೋದು ಸರೋಜ ಈ ಕೆಲಸ ಮಾಡಿದ್ದು? ಅವ್ರು ಉದ್ಧಾರನೇ ಆಗ್ಬಾರ್ದು. ರೀ, ನಂಗೆ ಯಾಕೋ ಡೌಟ್. ಪಕ್ಕದ ಮನೆ ಒಬ್ಬ ಹುಡುಗ ಇದ್ದಾನಲ್ಲ, ಕೆಲಸ ಇಲ್ಲದನ್ನೇ ಮನೆಯಲ್ಲಿ, ಅವನೇ ಆಗಿರ್ಬೋದು. ಹಾ, ರಾಹುಲ್ ಅಲ್ವಾ? ಹ್ಞೂ, ಅವನೇ. ಹೇಗೂ ಮನೆಯಲ್ಲಿ ಖರ್ಚಿಗೆ ಹಣ ಇಲ್ವಲ್ಲ, ಅದಕ್ಕೆ ನಮ್ಮ ತೋಟಕ್ಕೆ ಬಂದು ಕತ್ಕೊಂಡು ಹೋಗಿದ್ದಾನೆ ಅಷ್ಟೇ. ಬಾ, ಈಗಲೇ ಹೋಗೋ ನನ್ನ ಮನೆಗೆ. ಇವತ್ತೊಂದು ಕೈ ನೋಡಿ ಬಿಡ್ತೀನಿ. ಬೇಡ ರೀ, ಅವನೇ ಕದ್ದಿದ್ದಾನೆ ಅಂತ ನನಗೇನು ಗೊತ್ತು. ನಾವು ಸ್ವಲ್ಪ ಹೊತ್ತು ಕಾದು ನೋಡೋಣ, ಬರ್ತಾರಲ್ಲ ಈಗ ಅವರು. ಹೌದು ಸರೋಜ, ನೀನು ಹೇಳ್ತಿರೋದು ಕರೆಕ್ಟ್. ನಾವು ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಬರ್ತಾರಲ್ಲ ಆಗ ಅವರು. ಹೌದು ರೀ, ಬನ್ನಿ ನಾವು ಆಚೆ ಇರುವ. ಏ ಶೂ, ಇಲ್ಲಪ್ಪ, ಸೌಂಡ್ ಮಾಡಬೇಡ. ಅಯ್ಯೋ ರಾಹುಲ್, ಯಾಕೋ ನನಗೆ ಭಯ ಆಗ್ತಿದೆ ಕಣೋ. ಭಯನೂ ಇಲ್ಲ, ಏನೂ ಇಲ್ಲ. ನಿಂಗೆ ದುಡ್ಡು ಬೇಕಲ್ವಾ? ಬಾ ಈಗ. ಏನೋ ನೀನಿದ್ದೀಯ ಅಂತ ಧೈರ್ಯದಲ್ಲಿ ಬರ್ತಾ ಇದ್ದೀನಿ. ಎಲ್ಲಾದ್ರೂ ಸಿಕ್ಕಿ ಬಿಟ್ರೆ ಅಷ್ಟೇ ನನ್ನ ಕತೆ. ಅಯ್ಯೋ, ಏನಾಗಲ್ಲ ಕಣೋ, ನಾನು ಇಲ್ವೇ ಇಲ್ಲಿ. ಬಾ. ಆದ್ರೂ ಕದಿಯೋದು ತಪ್ಪಲ್ವಾ? ಬಟ್ ನಮಗೀಗ ಬೇರೆ ಆಪ್ಷನ್ ಇಲ್ವಲ್ಲ, ಏನು ಮಾಡೋದು? ಕದಿಲೇಬೇಕಷ್ಟೇ. ನೀನು ಇಲ್ಲೇ ಇರೋ, ನಾನು ಬರ್ತೀನಿ. ಇಷ್ಟಿದೆ. ಅಯ್ಯೋ ದೇವ್ರೆ, ಏನಾಗುತ್ತಪ್ಪ, ನನಗಂತೂ ಭಯ ಆಗ್ತಾ ಇದೆ. ಓಹೋ, ಕಳ್ಳ ನೀನೇನಾ? ಸಿಕ್ಕಿ ಬಿದ್ದೆ ಇವಾಗ. ಎಲ್ಲಿ ಓಡೋಗ್ತಿದ್ಯಾ? ಇಲ್ಲಲ್ಲಿ. ಅಯ್ಯೋ, ಏನ್ ಮಾಡೋದಪ್ಪ. ಅಂಕಲ್ ಪ್ಲೀಸ್ ಅಂಕಲ್, ಬಿಟ್ಬಿಡಿ. ಬಿಡ್ತೀವಿ ಅಷ್ಟು ಈಸಿಯಲ್ಲಿ. ನಿಮ್ಮನ್ನು ಬಿಡೋಕೆಲ್ಲ ನಾವಿಲ್ಲಿ ಬಂದಿರೋದು. ಹೇಳು, ಎಷ್ಟು ದಿವಸದಿಂದ ಕಳ್ತನ ಮಾಡ್ತಾ ಇದೀಯಾ? ನಿನಗೆ ಹೇಳ್ತೀಯಾ ಇಲ್ವಾ? ಅಯ್ಯೋ ಅಂಕಲ್ ಪ್ಲೀಸ್, ಏನು ಮಾಡಬೇಡಿ ಅಂಕಲ್, ಪ್ಲೀಸ್ ಬಿಟ್ಬಿಡಿ. ಬೇಡ ಬೇಡ, ನಿಜಾನೇ ಹೇಳ್ತೀನಿ. ಅಂಕಲ್, ಅದು ಏನಾಯ್ತು ಅಂದರೆ... ರಾಹುಲ್, ಬೇಡ, ನಾನು ಹೇಳ್ತೀನಿ ಇರು. ಅಂಕಲ್, ಅದು ಏನಾಯ್ತು ಅಂದರೆ, ನನ್ನ ಸಿಸ್ಟರ್ಗೆ ಹುಷಾರಿರಲಿಲ್ಲ ಅಂತ ರಾಹುಲ್ ಹತ್ರ ಹಣ ಕೇಳಿದೆ. ಅವನ ಹತ್ರ ಸಹ ಇರಲಿಲ್ಲ. ಅದಕ್ಕೆ ನಾವು ಈ ಥರ ಕೆಲಸ ಮಾಡಿಬಿಟ್ವಿ ಅಂಕಲ್. ಕ್ಷಮಿಸಿ ಅಂಕಲ್, ಸಾರಿ. ಪ್ಲೀಸ್ ಅಂಕಲ್, ನಮ್ಗೆ ಏನು ಮಾಡಬೇಡಿ. ನಮ್ಮ ಸಿಸ್ಟರ್ ಬೇರೆ ಹಾಸ್ಪಿಟಲಲ್ಲಿ ಇದ್ದಾರೆ. ನಾನಿನ್ನು ಹೋಗಬೇಕು ಅಲ್ಲಿಗೆ. ಅಯ್ಯೋ, ಇದರಿಂದ ಇಷ್ಟೊಂದು ಕತೆ ಇದೆಯಾ? ನೀವು ನನ್ನ ಹತ್ರ ಮೊದಲೇ ಹೇಳ್ತಾ ಇದ್ರೆ ನಮ್ಮಿಂದಾದಷ್ಟು ಸಹಾಯ ನಾವು ಮಾಡ್ತಾ ಇರಲಿಲ್ವಾ? ಸರಿ, ಆಗಿದ್ದು ಆಗಲಿ ಬಿಡಿ. ನಿಮ್ಮ ಉದ್ದೇಶ ಗೊತ್ತಾಯ್ತಲ್ವಾ? ನಮ್ಮ ಮನೆಗೆ ಬನ್ನಿ, ನಾವೇ ನಿಮಗೆ ಹಣ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ನಿಮ್ಮ ಸಿಸ್ಟರ್ ಬೇಗ ಹುಷಾರಾಗಲಿ.